ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೇಘ್ನಾ ಫ್ಯಾಮಿಲಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಫ್ರೈಡೇ, ನಮ್ಮ ದಿನ ಹೇಗೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎದ್ದ ತಕ್ಷಣವೇ ತುಳಸಿ ಮುಂದೆ ರಂಗೋಲಿ ಹಾಕೋಣ ಅಂತ ಹೋಗಿದ್ದೆ. ತುಳಸಿ ಮುಂದೆ ರಂಗೋಲಿ ಹಾಕಿ ನನಗೇನು ದೊಡ್ಡ ರಂಗೋಲಿ ಹಾಕೋಕ್ಕೆಲ್ಲ ಬರಲ್ಲ. ಚಿಕ್ಕಾಗಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ತೀನಿ ಅಷ್ಟೇ. ಅದಾದಮೇಲೆ ಬಾಗಿಲಿಗೆ ನೀರು ಹಾಕೋಣ ಅಂತ ಬಂದೆ. ಫಸ್ಟು ಹಾಗೆ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು, ನೆಕ್ಸ್ಟ್ ಅದಾದಮೇಲೆ ನೀರು ಹಾಕ್ಕೊಂಡು ಚೆನ್ನಾಗಿ ಒರೆಸಿ ಅರಿಶಿನ ಹಚ್ಚೋಣ ಅಂತ ಹಚ್ತಿದ್ದೆ. ಅರಿಶಿನ ಅಂದರೆ ನೆಗೆಟಿವ್ ಎನರ್ಜಿ ಮನೆ ಒಳಗೆ ಬರಬಾರ್ದು ಅಂತ ಹಚ್ತಿದ್ರಂತೆ ದೊಡ್ಡವರು, ಅವ್ರು ಹೇಳ್ತಾರೆ. ಸೊ ನಮ್ಮ ಮನೆಯಲ್ಲೂ ಫಾಲೋ ಮಾಡ್ತಾರೆ. ಅಂದರೆ ಫ್ರೈಡೇ ಮತ್ತು ಮಂಡೇ ಮಾತ್ರ ಆ ಥರ ಫಾಲೋ ಮಾಡ್ತಾರೆ. ಅರಿಶಿನ ಎಲ್ಲ ಹಚ್ಬಿಟ್ಟು ರಂಗೋಲಿ ಹಾಕ್ತಿದ್ದೆ ಬಾಗಿಲಿಗೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಇಷ್ಟು ಬೇಗ ಎಲ್ಲ ಎದ್ದೇಳಲ್ಲ. ಅವಳು ಎದ್ದೇಳೋಕ್ಕೂ ಮುಂಚೆ ಕೆಲಸ ಎಲ್ಲ ಮುಗಿಸ್ಕೊಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಹಾಕ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಅಮ್ಮ ಆಚೆ ಎಲ್ಲ ನೀರು ಹಾಕಿದ್ರು, ಹಂಗಾಗಿ ನಾನು ರಂಗೋಲಿ ಹಾಕ್ಕೊಟ್ಟೆ. ನೆಕ್ಸ್ಟ್ ಅದಾದಮೇಲೆ ನೆಲ ಒರೆಸಿ ಕಸ ಗುಡಿಸ್ತೀನಿ ಅಂತ ಹೇಳಿದ್ರು ಅಮ್ಮ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದ್ಬಿಡೋಣ ಅಂತ ರಂಗೋಲಿ ಎಲ್ಲ ಹಾಕಿ ಮುಗಿಸಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಪೂಜೆ ಮಾಡೋಕ್ಕೆ ಹೋದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಟಿಫನ್ ರೆಡಿ ಮಾಡಿಟ್ಟು ಪೂಜೆ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಟಿಫನ್ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬಂದೆ. ಒಂದು ಕುಕ್ಕರ್ನ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಲವಂಗ, ಹೂವು, ಚಕ್ಕೆ, ಪಲಾವ್ ಎಲೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅನ್ನಬೇಕು. ಕರ್ಬೇವಿನ ಸೊಪ್ಪು ಹಾಕಿರೋ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಸ್ವಲ್ಪ ಚಟಪಟ ಅನ್ನಬೇಕು, ಜೀರಿಗೆ ಸಾಸಿವೆ ಎಲ್ಲ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಎಡಿಟ್ ಮಾಡಬೇಕಾದ್ರೆ. ಅದಾದಮೇಲೆ ಒಂದು 2-3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಫಸ್ಟೇ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಿದ್ದೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ಅಂದರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಈರುಳ್ಳಿ ತುಂಬ ಫ್ರೈ ಆದರೆ ಚೆನ್ನಾಗಿರಲ್ಲ. ಹಾಗಾಗಿ ಗೋಲ್ಡನ್ ಬ್ರೌನ್ ಬರೋ ಗಂಟ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಒಂದು 3 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಅದಾದಮೇಲೆ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸಾಫ್ಟ್ ಆಗಬೇಕು, ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಲಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಾಫ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಇದು ಸ್ವಲ್ಪ ತೆಳ್ಳಗಾಗಿದೆ, ಪರವಾಗಿಲ್ಲ, ಏನಾಗಲ್ಲ. ಅದಾದಮೇಲೆ ಕ್ಯಾಪ್ಸಿಕಮ್ಮು ಹಾಕಿ ಎಣ್ಣೆ ಬಿಟ್ಕೊಳ್ಳೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ್ಯಾವ ವೆಜಿಟೇಬಲ್ಸ್ ಇದೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾನು ಫಸ್ಟ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಆಮೇಲೆ ಉಪ್ಪು ಖಾರ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ, ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು, ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮಸಾಲೆನೆಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿದ್ದೆ. ಸೊ ಮತ್ತು ನಾನು ಉಪ್ಪು ಖಾರ ಏನು ಹಾಕೋಕ್ಕೆ ಹೋಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ವಾಟರ್ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಟೇಸ್ಟ್ ನೋಡಿ, ಟೇಸ್ಟ್ ಹೆಂಗಿದೆ ಅಂತ. ಉಪ್ಪು ಖಾರ ಎಲ್ಲ ಸರಿ ಇದ್ದರೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪ್ನ ಹಾಕ್ತಿದ್ದೀನಿ. ಕುಕ್ಕರ್ ಕ್ಯಾಪ್ ಹಾಕಿ 3 ವಿಸಲ್ ಹಾಕಿಸ್ಕೊಳ್ಳಿ. ಅಷ್ಟರಲ್ಲಿ ನಾನು ಪೂಜೆ ಮಾಡಿಬಿಡೋಣ ಅಂತ ಬಂದೆ. ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹೂವು ಎಲ್ಲ ಮುಡಿಸಿ ದೇವ್ರ ಸಾಮಾನೆಲ್ಲ ಫಸ್ಟೇ ತೊಳೆದಿಟ್ಟಿದ್ದೆ. ಸೊ ಹಂಗಾಗಿ ದೀಪ ಹಚ್ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡೆ. ನೆಕ್ಸ್ಟ್ ನನ್ನ ಮಗಳು ಎದ್ಲು, ಅವಳಿಗೆ ಎಣ್ಣೆ ಕಾಯಿಸಿ ಆರಲಿ ಅಂತ ಇಟ್ವಿ. ಮತ್ತು ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಆಗಿತ್ತು. ತಿಂಡಿ ತಿನ್ನೋಣ ಅಂತ ಬಂದೆ. ಪಲಾವ್ ಮತ್ತು ಸಲಾಡು, ಹೆಸರು ಕಾಳು, ಕ್ಯಾರೆಟು ಮತ್ತು ದಾಳಿಂಬೆ ಹಾಕ್ಕೊಂಡು ಸಲಾಡ್ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ನಮ್ಮಣ್ಣ ತಿಂಡಿ ತಿಂತಿದ್ರು, ನಾನು ನಮ್ಮಣ್ಣ ತಿಂಡಿ ತಿಂತಿದ್ವಿ. ಈ ಕಡೆ ನಮ್ಮಮ್ಮ ಪಾಪುನ ಎತ್ಕೊಂಡಿದ್ರು. ನೆಕ್ಸ್ಟು ಮತ್ತು ಪಾಪುಗೆ ಸ್ನಾನ ಮಾಡಿಸಿ ಪಾಪು ಮಲಗಿಸಿ ಎದ್ಲು ಅವಳು. ಅದಾದಮೇಲೆ ರೆಡಿ ಮಾಡಿ ಅಷ್ಟರಲ್ಲಿ ಅಪ್ಪ ಮತ್ತು ಅಮ್ಮ ಬಂದರು, ಆಟ ಆಡಿಸ್ತಿದ್ರು ಪಾಪುನ. ನೆಕ್ಸ್ಟ್ ಈ ಕಡೆ ನಮ್ಮಣ್ಣ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡ್ತಿದ್ರು. ನಮ್ಮದೇ ಡ್ರ್ಯಾಗನ್
ಫ್ರೂಟ್ ಗಿಡ ಇದೆ. ಹಾಗಾಗಿ ತುಂಬ ಫ್ರೂಟ್ಸ್ ಸಿಕ್ಕಿದ್ವು. ಹಾಗಾಗಿ ಅಣ್ಣ ಕಟ್ ಮಾಡ್ತಿದ್ರು. ಮನೇಲಿ ಯಾರೂ ತಿನ್ನಲ್ಲ, ನಾವಷ್ಟೇ ತಿನ್ನೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.